ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ ನ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದು ಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಫೈನಲ್ ಗೆ ಕಾಲಿಡುತ್ತಿದ್ದಂತೆ ಸಚಿನ್ ತೆಂಡೂಲ್ಕರ್ ಮತ್ತು ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಕೊಟ್ಟರು ಬೆಂಕಿ ಹೇಳಿಕೆ. ಇನ್ನು ಸಚಿನ್ ಮತ್ತು ರಿಕ್ಕಿ ಪಾಂಟಿಂಗ್ ಮಾತು ಕೇಳಿದ್ರೆ ನೀವು ಕೂಡ ಸಾಕಾಗ್ತೀರಾ. ಅಷ್ಟಕ್ಕೂ ರಿಕ್ಕಿ ಪಾಂಟಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಬಾರಿಯ ಸೆಮಿಫೈನಲ್ ಪಂದ್ಯ ತುಂಬಾನೇ ರೋಚಕತೆಯಿಂದ ಕೂಡಿತ್ತು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 253 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಇನ್ನು ಈ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕು. ಅಂತ ನಾಲ್ಕಾದ್ರೆ ಆಡ್ತಾರೆ ಇವತ್ತು ಸಂಜು ಸ್ಯಾಮ್ಸನ್ ಅವರು. ಇನ್ನು ಇವತ್ತಿನ ಪಂದ್ಯದಲ್ಲಿ ಓಪನರ್ಸ್ ಆಗಿ ಬಂದಂತ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆ ಲಯದಲ್ಲಿ ಏನೋ ಕಂಡರು. ಆದ್ರೆ ಅಭಿಷೇಕ್ ಶರ್ಮಾ ಅವರು ಇವತ್ತು ಮತ್ತೊಮ್ಮೆ ಫೈಲ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಅವರು 7 ಬಾಲ್ ಅಲ್ಲಿ 9 ರನ್ ಆಡಿ ಔಟ್ ಆಗ್ತಾರೆ, 2 4 ಕೂಡ ಹೊಡಿತಾರೆ. ಆನಂತರ ಸಂಜು ಸ್ಯಾಮ್ಸನ್ ಜೊತೆ ಕೈ ಜೋಡಿಸಿದಂತ ಆನಂತರ ಬಂದಂತ ಇಶಾನ್ ಕಿಶನ್ ಅವರು ಅಬ್ಬರದಿಂದ ಬ್ಯಾಟಿಂಗ್ ಮಾಡ್ತಾರೆ ಪವರ್ ಪ್ಲೇ ನಲ್ಲಿ. ಆನಂತರ ಇಂಗ್ಲೆಂಡ್ ನ ಬೌಲರ್ಸ್ ಗಳನ್ನು ಉಡಿಸ್ಕೋಡ ಮಾಡ್ತಾರೆ ಮತ್ತು ಧ್ವಂಸ ಮಾಡ್ತಾರೆ ಅಂತ ಹೇಳ್ಬೋದು ಪವರ್ ಪ್ಲೇ ನಲ್ಲಿ ಇಂಗ್ಲೆಂಡ್ ನ ಬೌಲರ್ಸ್ ಗಳನ್ನ. ಇನ್ನು ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ಪಂದ್ಯದಲ್ಲಿ ಸೆಂಚುರಿ ಕೂಡ ಮಿಸ್ ಮಾಡಿಕೊಳ್ತಾರೆ. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಹಾಕಿದಂತಹ ಭದ್ರ ಬುನಾದಿ ಮಾತ್ರ ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ ಗಳಿಗೆ ಹೇಳಿ ಮಾಡಿಸಿಕೊಟ್ಟಂತ ಹೇಳ್ಬಹುದು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡಿ ಹೋಗ್ತಾರೆ ಸಂಜು ಸ್ಯಾಮ್ಸನ್. ಇನ್ನು ಸಂಜು ಸ್ಯಾಮ್ಸನ್ ಅವರು ಈ ಪಂದ್ಯದಲ್ಲಿ 42 ಬಾಲ್ ಗಳಲ್ಲಿ 89 ರನ್ ಆದ್ರೆ ಹೊಡಿತಾರೆ, 8 4 7 6 ಮತ್ತು 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಶಿವಮ್ ದುಬೆ ಇವತ್ತಿನ ಪಂದ್ಯದಲ್ಲಿ ಶಿವಮ್ ದುಬೆನು ಕೂಡ 43 ರನ್ ಆದ್ರೆ ಆಡ್ತಾರೆ, 4 6 ಮತ್ತು 1 4 172 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಆನಂತರ ಬಂದಂತಹ ಪಾಂಡ್ಯ ಅವರು 27 ರನ್ ಆದ್ರೆ ಹೊಡಿತಾರೆ 12 ಬಾಲ್ ಗಳಲ್ಲಿ. ತಿಲಕ್ ವರ್ಮಾ 7 ಬಾಲ್ ಅಲ್ಲಿ 21 ರನ್. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ ಭರ್ಜರಿ ಪ್ರದರ್ಶನ ಆದ್ರೆ ಕೊಡುತ್ತೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು 246 ರನ್ ಆದ್ರೆ ಹೊಡಿತಾರೆ ಮತ್ತು ಇಂಗ್ಲೆಂಡ್ ನ ಪರ ಯಾರು ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡ್ಲಿಲ್ಲ. ಆದ್ರೆ ಜಾಕಬ್ ಬೆಥೆಲ್ ಮಾತ್ರ ಒಂದು ಹಂತದಲ್ಲಿ ತಮ್ಮ ಕಡೆ ಮ್ಯಾಚ್ ಅನ್ನಾದ್ರೆ ತಿರುಗಿಸಿ ಬಿಡ್ತಾರೋ ಎನ್ನುವಷ್ಟರಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ರು. ಜಾಕಬ್ ಬೆಥೆಲ್ ಅವರು ಇವತ್ತಿನ ಪಂದ್ಯದಲ್ಲಿ 105 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು 7 ರನ್ ಗಳಿಂದ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 7 ರನ್ ಗಳಿಂದ ಗೆದ್ದ ತಕ್ಷಣವೇ ಫೈನಲ್ ಎಂಟ್ರಿ ಕೊಟ್ಟ ತಕ್ಷಣವೇ ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ರಿಕ್ಕಿ ಪಾಂಟಿಂಗ್ ಅವರು ನಮ್ಮ ಭಾರತದ ಬಗ್ಗೆ ಈ ರೀತಿ ಆದ್ರೆ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಹೌದು, ಭಾರತ ತಂಡ ಇವತ್ತು ಬ್ಯಾಟಿಂಗ್ ನಲ್ಲಿ ಮತ್ತು ಫೀಲ್ಡಿಂಗ್ ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಒಂದು ಹಂತದಲ್ಲಿ ಬೌಲಿಂಗ್ ಸ್ವಲ್ಪ ವಿಫಲವಾಯಿತು ಮತ್ತು ಆದ್ರೆ ಬೂಮ್ರಾ ಅವರ ಲಾಸ್ಟ್ 18ನೇ ಓವರ್ ನ ಬೌಲಿಂಗ್ ಅಂತೂ ನನಗೆ ಇನ್ನೂ ಕೂಡ ಅದೇ ನೆನಪಿಗಾದ್ರೆ ಬರುತ್ತದೆ. ಯಾಕಂತಂದ್ರೆ ಬೂಮ್ರಾ ಅವರ ಯಾರ್ಕರ್ಸ್ ಆಗಿರ್ಬೋದು ಮತ್ತು 6 ರನ್ ಆದ್ರೆ ಬಿಟ್ಟು ಕೊಡ್ತಾರೆ ಬೂಮ್ರಾ ಅವರು ಅಂತ ಪ್ರೆಷರ್ ಅಲ್ಲೂ ಕೂಡ. ಆದ್ರೆ ಬೂಮ್ರಾ ಅವರಿಗೆ ಕ್ರೆಡಿಟ್ ಆದ್ರೆ ಹೋಗ್ಬೇಕು. ಇನ್ನೊಂದು ಕಡೆ ಅಕ್ಷರ್ ಪಟೇಲ್ ಅವರು ಒಳ್ಳೆ ಫೀಲ್ಡಿಂಗ್ ಆದ್ರೆ ಮಾಡ್ತಾರೆ ಮತ್ತು ಅಕ್ಷರ್ ಪಟೇಲ್ ಇವತ್ತು ಒಳ್ಳೊಳ್ಳೆ ಕ್ಯಾಚಸ್ ಆದ್ರೆ ಹಿಡಿದಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಆ 89 ರನ್ ಟೀಮ್ ಇಂಡಿಯಾಗೆ ತುಂಬಾನೇ ಮುಖ್ಯವಾಗಿತ್ತು ಎಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಕೂಡ ನಮ್ಮ ಟೀಮ್ ಇಂಡಿಯಾಗೆ ವಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ತಂಡ ಫೈನಲ್ ಗಾದ್ರೆ ಹೋಗಿದೆ ಮತ್ತು ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಲಿ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.